ಮಂದಿರಕ್ಕೆ ಬಂದು ಒಳಗೊಳಗೆ ಮನನೊಂದು ಸೈವರಗಾಗಿ ಚಿಂತಿಸಿ ನೂಕಿದಳು ಹಗಲ ಕೊಂದು ಕೊಂಬೆನೆ ಆತ್ಮಘಾತಕ ಹಿಂದೆ ಹತ್ತದೆ ಮಾಡದು ಏಗುವೆನು ಎಂದು ದ್ರೌಪದಿ ತನ್ನ ಮನದಲ್ಲಿ ಹಿರಿದು ಮರುಗಿದಳು. ಪದ್ಯ 31. ದ್ರೌಪದಿ ಸುದೇಶ್ನೆಯಿಂದ ಬೀಳ್ಕೊಂಡು ಮನೆಗೆ ವಾಪಸ್ ಬರ್ತಾಳೆ. ಬೀಳ್ಕೊಂಡು ಅಬಲೆ ತನ್ನೆಯ ಮಂದಿರಕ್ಕೆ ಬಂದಳು. ವಾಪಸ್ಸು ತನ್ನ ಮನೆಗೆ ಬಂದು ಒಳಗೊಳಗೆ ಮನನೊಂದು ಸೈವೆರಗಾಗಿ ಚಿಂತಿಸಿ ನೂಕಿದಳು ಹಗಲ. ಅಂದರೆ ಅವಳ ಎಂಥ ಪರಿಸ್ಥಿತಿ ಕಣ್ಣು ಮುಂದೆ ಕೊಡ್ತಾ ಇದ್ದಾನೆ ಕವಿ. ಅಲ್ಲೇನೋ ಸುದೇಶ್ನಿಗೆ ಹೇಳಿ ಬಂದ್ಲು, ನಾನು ನಿಮಗೆ ತಿಳ್ಕೊಳ್ಳಿ ಗೊತ್ತಿರಲಿ ಅಂತ ಹೇಳಿದೆ, ನನ್ನ ಪತಿಗಳೇ ಸವರ್ ಹಾಕ್ಬಿಡ್ತಾರೆ, ಅವನ ಕುಲದವ್ರನ್ನ ಕೀಚಕ ಮತ್ತು ಅವನ ಕುಲನೇ ಸವರ್ ಹಾಕ್ತಾರೆ ಅಂತೆಲ್ಲ ಗಟ್ಟಿಯಾಗಿ ಹೇಳಿ ಬರ್ತಾಳೆ. ಆದರೆ ಅವಳ ಮನಸ್ಸಿನ ದುಗುಡ ಮಾತ್ರ ಏನೂ ಕಡಿಮೆ ಆಗಲ್ಲ. ಆ ಬೇಗುದಿಯಿಂದ ಅವಳು ಹಗಲನ್ನ ಹೇಗೆ ಕಳಿತೀನಪ್ಪ, ರಾತ್ರಿ ಆದ ತಕ್ಷಣ ಇನ್ನೇನಾದ್ರು ಇದಕ್ಕೊಂದು ಉಪಾಯ ಮಾಡಬೇಕು ಅಂತ ಹೇಳಿ ಆ ದಿನನೆಲ್ಲ ಆತಂಕದಲ್ಲೇ ದುಡ್ತಾ ಇದ್ದಾಳೆ. ಅಂದರೆ ಮುಂದೆ ಅವಳಿಗೆ ಇನ್ನೂ ಎಂಥ ಭಾವನೆ ಬರುತ್ತೆ ಅಂದರೆ, ಕೊಂದು ಕೊಂಬೆನೆ ಆತ್ಮಘಾತಕ ಹಿಂದೆ ಹತ್ತದೆ. ಅಂದರೆ ಮಾನವ ಸಹಜ ಭಾವನೆ. ಇಷ್ಟೊಂದು ಕೆಟ್ಟ ಪರಿಸ್ಥಿತಿ ಬಂದಾಗ ಯಾವುದೇ ವ್ಯಕ್ತಿಗಾಗಲಿ, ಅದರಲ್ಲೂ ವಿಶೇಷವಾಗಿ ಒಬ್ಬಳು ಹೆಣ್ಣು ಮಗಳಿಗೆ ಒಂದು ಸಭೆಯಲ್ಲಿ ಅವಮಾನ ಆದಾಗ, ಮತ್ತು ಇವಳು ಸಾಮಾನ್ಯ ಹೆಣ್ಣು ಮಗಳಲ್ಲ, ಮಹಾರಾಣಿಯಾಗಿದ್ದವಳು ಇವಳು. ದೃಪದನ ಮಗಳು, ದುಷ್ಟದ್ಯುಮ್ನ ತಂಗಿ, ಎಂಥ ಬಲಾಢ್ಯ ಪಾಂಡವರ ಪತ್ನಿ ಆಗಿದ್ಕೊಂಡು ಇಂಥ ಒಂದು ಕೆಟ್ಟ ಪರಿಸ್ಥಿತಿಗೆ ಬಂದಾಗ ಅವಳಿಗೆ ಸಹಜವಾಗಿ ಅನಿಸುತ್ತೆ, ಆತ್ಮಹತ್ಯೆನಾದ್ರು ಮಾಡ್ಕೊಳ್ಳೋಣ, ಇನ್ನೂ ಬದುಕಿರಬಾರ್ದು, ಮತ್ತೆ ಈ ಅವಮಾನಗಳನ್ನು ಸಹಿಸ್ಕೊಂಡು ಬದುಕಿರೋದು ಬೇಡ ಅಂತ ಅನಿಸುತ್ತೆ. ಆದರೆ ಮತ್ತೆ ಪಾಪ ಹಿಂದೆಯೇ ಅವಳ ಮನಸ್ಸಿಗೆ ಅದು ಅರಿವಾಗುತ್ತೆ, ಆತ್ಮಹತ್ಯೆ ಮಾಡಿಕೊಂಡ್ರೆ ಅದು ಪಾಪ ಅಲ್ವಾ, ಮತ್ತು ಆ ಪಾಪ ನನಗೆ ತಗಲುತ್ತಲ್ಲ ಅಂತ ಅಂದ್ಕೊಂಡು ಅದನ್ನೂ ಮಾಡ್ಕೊಳಕ್ಕಾಗಲ್ಲ, ಈಗ ಇನ್ನೇನು ಮಾಡಬಹುದು ನಾನು ಅಂತ ಹೇಳಿ ಅದೇ ದುಗುಡದಲ್ಲಿ ತನ್ನ ಮನದಲ್ಲಿ ಹಿರಿದು ಮರುಗಿದಳು. ಅದನ್ನೇ ನೆನೆಸ್ಕೊಂಡು ಪಾಪ ಮತ್ತೆ ಬೇಜಾರು ಮಾಡಿಕೊಂಡು ಮರುಗ್ತಾ ಇದ್ದಾಳೆ. ತನ್ನ ಸ್ಥಿತಿಗೆ ತಾನೇ ಮರುಗೋ ರೀತಿ ಆಗಿದೆ ದ್ರೌಪದಿಯ ಸ್ಥಿತಿ. ಅಂದರೆ ಎಂತಹ ಮನುಷ್ಯರೇ ಆಗಲಿ, ಕೆಲವೊಂದು ಪರಿಸ್ಥಿತಿನಲ್ಲಿ ವಿಧಿ ನಮ್ಮನ್ನು ಹೇಗೆ ಆಟಾಡಿಸುತ್ತೆ ಅನ್ನೋದಕ್ಕೆ ನಾವು ಈ ಪದ್ಯದಲ್ಲಿ ದ್ರೌಪದಿನ ನೋಡಿದಾಗ ನಮಗೆ ಅನಿಸುತ್ತೆ, ಈ ಕೆಟ್ಟ ವಿಧಿ ಯಾರನ್ನೂ ಬಿಟ್ಟಿದ್ದಲ್ಲ ಅನ್ನೋದನ್ನು ನಮಗೆ ಕಾಣಿಸ್ತಾ ಇದ್ದಾನೆ ಕವಿ. ಆರಿಗೂ ಸುರುವೆನು ಆರಸಾರುವೆನು ಆರಿಗೊರಲುವೆನು ಆರಿಗರುಹುವೆನು ಆರಬೇಡುವೆನು ಅಕಟ ಹೆಂಗಸು ಜನ್ಮವನು ಸುಡಲಿ ಘೋರ ಪಾತಕಿಯನ್ನವಲು ಮುನ್ನಾರು ನವೆದವರುಂಟೋ ಮರಣವು ಬಾರದೋ ಎಂದೊರಲಿದಳೋ ಬಸುರನು ಹೊಯ್ದು ಶಶಿವದನೆ
ಪದ್ಯ 32. ಈ ಪದ್ಯ ಅಂತೂ ನಿಜವಾಗ್ಲೂ ಮನಸ್ಸು ಕಲ್ಕ ಅಂಥ ಪದ್ಯ ಇದು. ಅವಳಿಗೆ ದ್ರೌಪದಿಯ ಗೋಳು ಹೇಗಿದೆ ಅಂದರೆ, ಸಾಮಾನ್ಯರಲ್ಲಿ ಒಬ್ಬ ಸಾಮಾನ್ಯ ಹೆಣ್ಣು ಹೇಗೆ ತನ್ನ ಗೋಳನ್ನು ತೋಡ್ಕೊತಾಳೆ ಆ ರೀತಿ ಇದೆ. ಕವಿ ಅಂತೂ ಒಂದು ಹೆಣ್ಣಿನ ಮನದಾಳದಲ್ಲಿ, ಅದರಲ್ಲೂ ವಿಶೇಷವಾಗಿ ದ್ರೌಪದಿಯ ಮನಹೊಕ್ಕು ಪರಕಾಯ ಪ್ರವೇಶ ಮಾಡಿ ಅವಳ ದುಃಖನ ಹೊರಗಡೆ ಹಾಕ್ತಾ ಇದ್ದಾನೆ ಅಂತ ಭಾಸ ಆಗುತ್ತೆ. ಆಕೆ ಯಾವ ರೀತಿ ಹಲಬ್ಕೊತಾ ಇದ್ದಾಳೆ ಅಂದರೆ, ಆರಿಗುಸುರುವೆ, ಆರಿಗೊರಲುವೆ, ಆರಿಗರಹುವೆ, ಆರಬೇಡುವೆನು. ಅಂದರೆ ಪರ್ಪರಿಯಾಗಿ ಅನ್ಕೊತಾ ಇದ್ದಾಳೆ, ಇಷ್ಟು ಕಷ್ಟದಲ್ಲಿ ನಾನು ಗೋಳಾಡ್ತಾ ಇದ್ದೀನಿ, ಇದನ್ನೆಲ್ಲ ನನ್ನ ದುಃಖನ ಹಂಚ್ಕೊಳ್ಳೋಕ್ಕೆ ಯಾರಿದ್ದಾರೆ ನನ್ನ ಜೊತೆ, ಯಾರಿಗೆ ಹೇಳಲಿ, ಯಾರು ನನಗೆ ಈ ಒಂದು ದುಃಖದ ಸಮಯದಲ್ಲಿ ಸಹಾಯ ಮಾಡಿ ನನ್ನ ಜೊತೆಗಿದ್ದು ಪರಿಹಾರ ಕೊಡ್ತಾರೆ, ಯಾರೂ ಇಲ್ವಲ್ಲ ನನಗೆ ಅನ್ನೋದು ದುಃಖ. ಸಾಮಾನ್ಯವಾಗಿ ಮನುಷ್ಯರಿಗೆ ಅವರ ಸುಖ ದುಃಖ ಹಂಚ್ಕೊಳ್ಳೋದಕ್ಕೆ ಯಾರು ತಮ್ಮ ಹತ್ತಿರ ಬೇಕು ಅನ್ನಿಸ್ತಾ ಇರ್ತಾರೆ. ವಿಶೇಷವಾಗಿ ದುಃಖ ಹಂಚ್ಕೊಳ್ಳೋವಾಗಂತೂ, ದುಃಖ ಆದಾಗಲಂತೂ ಅದನ್ನು ಹಂಚ್ಕೊಳ್ಳೋಕ್ಕೆ ಖಂಡಿತ ತಮ್ಮ ಜೊತೆಗೊಬ್ಬರು ಇರಬೇಕಾಗಿತ್ತು, ಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಆದರೆ ಈ ದ್ರೌಪದಿಯ ಪರಿಸ್ಥಿತಿ ಈಗ ಎಂಥ ಒಂದು ಹೀನಾಯವಾಗಿದೆ ಅಂದರೆ, ಇಂಥ ತನ್ನ ಮಾನಾಪಮಾನದ ವಿಷಯದಲ್ಲಿ ಆಕೆ ಬಳಲ್ತಾ ಇದ್ದಾಳೆ, ನೊಂದ್ಕೊತಿದ್ದಾಳೆ, ನಲುಗ್ತಾ ಇದ್ದಾಳೆ. ಇಂಥ ಸಂದರ್ಭದಲ್ಲಿ ಅದನ್ನು ತನ್ನ ದುಃಖನ ಹಂಚ್ಕೊಳ್ಳೋಕ್ಕೆ ಆಕೆ ಜೊತೆ ಮತ್ತೊಬ್ಬಳು ಇಲ್ವಲ್ಲ ಅನ್ನೋದನ್ನು, ಮತ್ತೊಬ್ಬ ಯಾವ ವ್ಯಕ್ತಿನೂ ಇಲ್ವಲ್ಲ ಅನ್ನೋದು ಅರ್ಧ ಅವಳಿಗೆ ಬೇಸರ ತಂದಿದೆ. ಅವಳ ಅಸಹಾಯಕ ಪರಿಸ್ಥಿತಿನೇ ಅವಳಿಗೆ ಹೆಚ್ಚು ನೋವನ್ನು ಉಂಟು ಮಾಡ್ತಾ ಇದೆ. ಅಷ್ಟು ನೋವಿಂದಾಗಿ ಕಡೆಗೆ ಅವಳು ಏನು ಹೇಳ್ತಾಳೆ, ಹೆಂಗಸು ಜನ್ಮವನ್ನು ಸುಡಲಿ, ಈ ಹೆಂಗಸಿನ ಜನ್ಮಕ್ಕೆ ಧಿಕ್ಕಾರ ಇರಲಿ, ನನಗೆಂಥ ಒಂದು ಅವಮಾನ ಆಗ್ತಾಯಿದೆ, ಎಷ್ಟು ದುಃಖ ಆಗ್ತಾಯಿದೆ, ಇದನ್ನು ಹಂಚ್ಕೊಳ್ಳೋಕ್ಕೂ ಯಾರೂ ಇಲ್ಲ ಅಂದರೆ ನನ್ನಂಥ ಹೆಂಗಸು ಯಾತಕ್ಕೆ ಬದುಕಿರಬೇಕು, ಘೋರ ಪಾತಕಿ ನಾನು, ಅಂದರೆ ನಾನೊಬ್ಬಳು ಮಹಾಪಾಪಿ ನಾನು, ಮುನ್ನಾರು ನವೆದವರುಂಟು. ಇದಕ್ಕೆ ಮುಂಚೆ ಯಾರು ನಂತರ ಈ ರೀತಿ ದುಃಖಗಳನ್ನು ಅನುಭವಿಸ್ತವ್ರು ಇದ್ದಾರಾ ಅಂತ, ಅಂದರೆ ಎಷ್ಟು ಥರದಲ್ಲಿ ಅವಳಿಗೆ ಆಲೋಚನೆಗಳು ಬರುತ್ತೆ ಅಂತ ಹೇಳಿ ಕವಿ ತೋರಿಸ್ತಾ ಇದ್ದಾನೆ. ಇದು ಸಹಜವಾಗಿ ಯಾವುದೇ ಹೆಂಗಸಿಗಾದ್ರೂ ಬರೋ ಅಂಥ ಯೋಚನೆಗಳು ಮತ್ತು ದುಃಖದ ಒಂದು ನದಿ ಪ್ರವಾಹನೇ ಬಂದ ಹಾಗೆ ಅವಳ ಮನಸ್ಸಿನಲ್ಲಿ ಈ ಭಾವನೆಗಳೆಲ್ಲ ಬರ್ತಾ ಇದೆ. ಮರಣವು ಬಾರದೆಂದು ಒರಲಿದಳು ಬಸುರನು ಹೊಯ್ದು. ಇನ್ನೂ ದುಃಖ ತಾಳಲಾರ್ದೆ ಹೇಳ್ತಾಳೆ, ಅಯ್ಯೋ ನನಗೆ ಯಾಕಾದರೂ ಸಾವು ಬರಬಾರ್ದಪ್ಪ, ನಾನು ಸತ್ತಾದರೂ ಹೋಗಬಾರ್ದ ಅಂತ ಹೇಳಿ ತನ್ನ ಹೊಟ್ಟೆ ಮೇಲೆ ಹೊಡ್ಕೊಂಡು ತನ್ನ ದುಃಖನ ತೋಡ್ಕೊತಾ ಇದ್ದಾಳೆ ದ್ರೌಪದಿ. ಅಂದರೆ ಈ ಒಂದು ಪದ್ಯ ಎಷ್ಟು ಆಕೆಯ ಮನದ ಆಳದ ದುಃಖನ ಕವಿ ತೋರಿಸ್ತಾ ಇದ್ದಾನೆ ಅಂತಂದರೆ, ಪ್ರತಿಯೊಬ್ಬ ಮನುಷ್ಯನಿಗೂ ಕೆಲವೊಂದು ಬಾರಿ ಎಂತಹ ಅಸಹಾಯಕ ಪರಿಸ್ಥಿತಿ ಬಂದ್ಬಿಡುತ್ತೆ ಅನ್ನೋದು, ಅದರಲ್ಲೂ ವಿಶೇಷವಾಗಿ ದ್ರೌಪದಿ ಸ್ಥಿತಿ ಹೇಗೆ ಮತ್ತೆ ಅವಳು ಪರೀಕ್ಷೆಗೆ ಅವಳನ್ನು ಒಡ್ಡುತ್ತಾ ಇದೆ ಅನ್ನೋದನ್ನು ನಾವು ಕಾಣ್ತಾ ಇದ್ದೀವಿ.